ಯಾಕ್ರಿ ಸುಳ್ಳು ಹೇಳ್ತೀರಾ ಅಂತ ರವಿಗಣಗ ಏಟಿಗೆ ಜೆಡಿಎಸ್ ನಾಯಕ ರಾಮಚಂದ್ರ ನಾಗಮಂಗಲ ತಿರುಗೇಟು ಕೊಟ್ಟಿದ್ದಾರೆ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೇಳ್ತಾರೆ ಮೊನ್ನೆ ಒಂದು ಯಾವುದೋ ಭಾಷಣದಲ್ಲಿ ನಾನು ಮಂಡ್ಯ ಬಂದ್ಮೇಲೆ ಒಂದೇ ಹೋಟ್ಲಿದ್ದು ಸುಮಾರು ಹೋಟ್ಲದು ಡಿ ಮಾರ್ಟ್ ತಂದೆ ಜುಡೋ ತಂದೆ ಅಂತಾರೆ. ರೀ ಜುಡೋ ತಂದು ನೀವಲ್ಲ ರೀ, ಓನರ್ ಕಂಪ್ನಿ ಎಂ ಸೀನಣ್ಣ ಇದ್ದಾಗಲೇ ಡಿ ಮಾರ್ಟು ಗುದ್ಲಿ ಪೂಜೆ ಆಗಿತ್ತು, ಜುಡೋ ಗುದ್ಲಿ ಪೂಜೆ ಆಗಿತ್ತು, ಅಮರಾವತಿ ಹೋಟ್ಲು ಸುಧಾ ಎಂ ಸೀನಣ್ಣ ಮದ್ದಿದ್ದಂಗಿಂದು ಪೂಜೆ ಆಗಿತ್ರಿ. ನೀವೆಲ್ಲ ತಂದಿರೋದು ಅವ್ರು ಬಂಡವಾಳ ಹಾಕೋರೆ, ಬ್ಯಾಂಕ್ ಸಾಲ ಮಾಡವ್ರೆ, ನೀವು ತಂದೇನು 3,000 ಅದು 3,000 ಜನಕ್ಕೆ ಉದ್ಯೋಗ ಕೊಟ್ಟಿನಿ ಅಂತಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ಬನ್ನಿ ನಾವು ನೀವು ಚರ್ಚೆ ಮಾಡೋಣ. ನಮ್ಮೆಲ್ಲರಲ್ಲಿ ಮನವಿ ಮಾಡಿ ಹೇಳ್ತೀನಿ ಅಣ್ಣ, ನಾವ್ಯಾವುದು ಅವರ ಅಮೀಸಕ್ಕೆ ಒಳಗಾಗೋದು ಬೇಡ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಮುಂದೊಂದು ದಿವಸ ಇವತ್ತು ಏನು ಈ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಬಂದಿದೆ. ಒಂದು ನಿಮಿಷ ಅಣ್ಣ, ದಯಮಾಡಿ ಒಂದೇ ಅವ್ರು ನೀವು ಹೇಳುವಂಗೆ ಅಣ್ಣ, ಶೌಚಾಲಯದ ಮೇಲೆ ಬೋರ್ಡ್ ಹಾಕೊಳ್ಳಕ್ಕೆ ಮೇನ್ ರೋಡಲ್ಲಿ ಬೋರ್ಡ್ ತಂದು ಶೌಚಾಲಯ ಕಟ್ಟಿದ್ರು, ಒಳಿಕಾರ ಕಟ್ಟಿದ್ರೆ ಆಗೋದು. ಮಂಡ್ಯದ ಪರಿಸ್ಥಿತಿ ಅಂದರೆ ಶೌಚಾಲಯ ನೋಡ್ಕೋಲಿ ಅಂತ. ಹಂಗಾಗಿ ದಯಮಾಡಿ ನೀವು ಬಿಡಿ ಅವ್ರ ಸುದ್ದಿನ. ನಮ್ಮದೇನು, ನಮ್ಮ ಮುಂದೆ 2028ಕ್ಕೆ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಮಾಡಬೇಕು, ನಮ್ದು ಅದೇ ಗುರಿ. 2018ರಲ್ಲಿ ಹೇಗೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಲೀಡನ್ನು ಕೊಟ್ಟು ಗೆಲ್ಸಿದಿರೋ ಆ ರೀತಿ ಗೆಲ್ಸಿ ನಮ್ಮ 7 ಜನ ಶಾಸಕರನ್ನ ಕಳಿಸ್ಕೊಡೋಣ. ಮುಂದೆ ನಮ್ಮ ಮುಂದಿನ ನಾಯಕತ್ವ ನಮ್ಮ ನಿಖಿಲ್ ಕುಮಾರಣ್ಣವರು ನಮ್ಮ ಮಂಡ್ಯಕ್ಕೆ ವಿಶೇಷ ಕಾಳಜಿನ ವಹಿಸಿ ಅಭಿವೃದ್ಧಿಯತ್ತ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡ್ತಾರೆ. ನಿಜವಾಗ್ಲೂ ನಮಗೆ ಎಷ್ಟು ಸಂತೋಷ ಆಯ್ತದೆ ಅಂದರೆ, ನನಗೆ ನಿಖಿಲಣ್ಣ ಹೇಳ್ತಾರೆ ನಾವು ಮಂಡ್ಯದಲ್ಲಿ ಏನಾರ ಮಾಡಬೇಕು, ಮಂಡ್ಯ ನಮಗೆ ಭದ್ರಕೋಟೆ, ನಮಗೆ ಏನು MP ಎಲೆಕ್ಷನಲ್ಲಿ 2,85,000 ಅಧಿಕ ಮತಗಳನ್ನು ಕೊಟ್ಟಿದ್ದಾರೆ, ನಾವು ಮಾಡಲೇಬೇಕು, ಕೆಲಸ ಮಾಡಿ ತಿಳಿಸಲೇಬೇಕು ಅಂತ ಇವಾಗಲೂ ಬರ್ತಾ ಕಾರ್లు ಹೇಳ್ತಾಯಿದ್ರು. ನಮ್ಗೆ ಬರ್ತಾ ಕಾರ್లు ಹೇಳ್ತಾರೆ, ಏನಾರು ಒಂದು ಉದ್ದೇಶ ನನ್ಗೆ ಏನೇ ಇದಾಗಲಿ ನಾವು ಮಾಡಲೇಬೇಕು ಮಂಡ್ಯಕ್ಕೆ ಅಂತ. ಹಂಗಾಗಿ ಅವ್ರಿಗೆ ಮಂಡ್ಯದ ಬಗ್ಗೆ ಭಾರಿ ಆಸೆ ಇದೆ. ನಿಜವಾಗ್ಲೂ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಮಂಡ್ಯದ ಜನತೆ ನಮ್ಮ ಕೈ ಹಿಡಿದಿದ್ದಾರೆ, ನಮ್ಮ ಅಪ್ಪಾಜಿ ತಾವಿಂದು ನಮ್ಮ ಅಪ್ಪನ ಕೈ ಹಿಡಿದಿದ್ದಾರೆ, ನಮ್ಮ ಅಪ್ಪಾಜಿ ಕೈ ಹಿಡಿದಿದ್ದಾರೆ, ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಮಂಡ್ಯದವರು ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ ಹೊಸಿ ಅನ್ನೋದು ಬಿಟ್ರೆ ಏನೂ ಇಲ್ಲ. ಹಂಗಾಗಿ ನಿಖಿಲಣ್ಣ, ನಾವು ನಿಮ್ಮ 2028ಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಮತಗಳನ್ನು ನಾವು ಮತ್ತು ನಮ್ಮ ಕಾರ್ಯಕರ್ತ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟಾಗಿ ದುಡಿದು ನಿಮ್ಮ ಸನ್ನಿಧಿಗೆ ತಂದು ಒಪ್ಪಿಸ್ತೀವಿ. ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂದೇಶವಿಲ್ಲ. ನೀವು ಧೈರ್ಯವಾಗಿ ಈಗ ಹೇಗೆ ಪ್ರವಾಸ ಮಾಡ್ತಾ ಇದ್ದೀರೋ, ನಿಜವಾಗ್ಲೂ ನಮಗೆ ಸುಮಾರು ಏನು ನಮ್ಮ ಮಾನ್ವಿ ಆಗ್ಬೋದು, ಸಿನ್ನಂದೂರು ಆಗ್ಬೋದು, ಮತ್ತು ನಮ್ಮ ರಾಯಚೂರು ಆಗ್ಬೋದು, ನಿಜವಾಗ್ಲೂ ಎಲ್ಲ ಫೇಸ್ಬುಕ್ನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮೊನ್ನೆ ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅಣ್ಣ ಏನಣ್ಣ ಅಲೆ ಎದ್ದಿದೆ, ನಮ್ಮದು ಸುನಾಮಿ ಅಲೆ ಎದ್ದಿದೆ ಅಂತ. ಇದೇ ರೀತಿ ಅಲೆ ಹೇಳ್ತಾ ಇರ್ಬೇಕಣ್ಣ. ದಯಮಾಡಿ ನೀವು ನಿನ್ನ 3 ವರ್ಷ ನೀವು ಹೇಳಿದ್ರಿ ಮೊನ್ನೆ, ನಮ್ಮ ಕಾರ್ಯಕರ್ತರು ಎಲೆಕ್ಷನ್ ಬರ್ತಿದೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಾನು ಕಾರ್ಯಕರ್ತರಿಗೋಸ್ಕರ ಸಭೆ ಮಾಡಿ ಎಲ್ಲ ಕಡೆ ಒಂದು ಸಂಚಲನ ಮೂಡಿಸ್ಬೇಕು ಅಂತ. ಅದೇ ರೀತಿ ಸಂಚಲನ ಎದ್ದಿದೆ ಅಣ್ಣ. ಇದು 3 ವರ್ಷ ಗಂಟ ಇದೇ ರೀತಿ ಹೆಚ್ಚಿನ ಸಂಚಲನ ಹೊರಟಿ ನಮ್ಮಲ್ಲಿ JDS ಪಕ್ಷದ ಅತಿ ಹೆಚ್ಚು ಸೀಟ್ಗಳು ಗೆಲ್ಲಿ ಅಣ್ಣ. ನಿಮ್ಮ ಸಹಕಾರ ನಮ್ಮ ಎಲ್ಲ ಮುಖಂಡರ ಮೇಲೆ, ಕಾರ್ಯಕರ್ತರ ಮೇಲೆ ಇರಲಿ ಅಂತ ಕೇಳ್ತಾ, ಮತ್ತೊಮ್ಮೆ ಇದಷ್ಟೊಂದು ನಮಗೆ ಸದಾವಕಾಶ ಕೊಟ್ಟು ಸಮಯ ಕೊಟ್ಟು ನೀವು ನಮ್ಮ ಮಂಡ್ಯಕ್ಕೆ ಬಂದಿದ್ದೀರಿ. ನಮ್ಮ ಇನ್ನೂ 1 ಗಂಟೆ ಲೇಟ್ ಆಗ್ಬೋದು ಕಾರ್ಯಕ್ರಮ. ಎಲ್ಲ ಅಭಿಮಾನಿ ದೇವರುಗಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಲಾಸ್ಟಲ್ಲಿ ಒಂದು 10 ನಿಮಿಷ ಅವ್ರಿಗೋಸ್ಕರ ಒಂದು ಫೋಟೋಗಳ ಸೆಲ್ಫಿ ಕೊಡೋದ್ರ ಮುಖಾಂತರ ನಮ್ಮ ಮಂಡ್ಯದ ಯುವಕರಿಗೆ ಸ್ವಲ್ಪ ಅರಿವು ಮಾಡಿಕೊಡಿ ಅಂತ ಹೇಳ್ತಾ, ನಿಜವಾಗ್ಲೂ ಮುಂಭಾಗ ಇರುವಂಥ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮುಖಂಡರೇ, ಜನಪ್ರತಿನಿಧಿಗಳೇ, JDS ಪಕ್ಷದ ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ನನ್ನ ಈ ಬಡ ಮಗನ ಮೇಲೆ ಇರಲಿ. ನಾನು 2 ವರ್ಷ ಸೋದ್ರು ಸುಧಾ ನಿಮ್ಮ ಜೊತೆ ಯಾವುದೇ ಒಂದು ಡೈರಿ ಎಲೆಕ್ಷನ್ ಆಗ್ಬೋದು, ಸೊಸೈಟಿ ಎಲೆಕ್ಷನ್ ಆಗ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ಬೋದು, ನಾನು ಮಾತು ಕೊಟ್ಟಿದ್ದೆ ನಿಮಗೆ. ನನ್ನ ಓಡೋಯ್ತೇನೆ ಅಂದಿರು, ನಾನು ಓಡೋಗಲ್ಲ, ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ. ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಣ್ಣ. ನನ್ನನ್ನು ದಯಮಾಡಿ ಕೈ ಬಿಡಬೇಡಿ. ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ, ನನ್ನನ್ನು ದಯಮಾಡಿ ನೀವು ಕೈ ಬಿಡಬೇಡ ಅಂತ ಕೇಳ್ತಾ, ನಮ್ಮ ನಿಖಿಲಣ್ಣವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಮುಂಭಾಗಿರುವಂಥ ನನ್ನೆಲ್ಲ ಅಭಿಮಾನಿ ದೇವರುಗಳಿಗೂ ಪಾದಗಳಿಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ JDS. ಥ್ಯಾಂಕ್ ಯು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ,
ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.